ನಮಸ್ಕಾರ. ಈ ವಾರದ ಪ್ರಮುಖ ವಿದ್ಯಮಾನಗಳನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದೆಡೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸವಾಲುಗಳು, ಇನ್ನೊಂದೆಡೆ ದೇಶದೊಳಗೆ ಬಿಸಿ ಬಿಸಿ ಚರ್ಚೆಗಳು. ಈ ಎಲ್ಲದರ ನಡುವೆ ಭಾರತ ಹೇಗೆ ಹೆಜ್ಜೆ ಹಾಕ್ತಿದೆ? ಬನ್ನಿ, ಇವತ್ತು ಇದರ ಬಗ್ಗೆ ವಿವರವಾಗಿ ಮಾತಾಡೋಣ. ಸರಿ, ಹಾಗಿದ್ರೆ ಇವತ್ತು ನಾವು ಯಾವೆಲ್ಲ ವಿಷಯಗಳನ್ನ ನೋಡ್ತೀವಿ? ಮೊದಲು ಜಗತ್ತಿನಲ್ಲಿ ಆಗ್ತಿರೋ ಬದಲಾವಣೆಗಳು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತಿವೆ ಅಂತ ನೋಡೋಣ. ಆಮೇಲೆ ನಮ್ ದೇಶದ ರಾಜಕೀಯದಲ್ಲಿ ಏನ್ ನಡೀತಿದೆ, ದೇಶದ ಆರ್ಥಿಕತೆ ಹೇಗಿದೆ, ಭವಿಷ್ಯಕ್ಕಾಗಿ ನಾವು ಹೇಗೆ ತಯಾರಾಗ್ತಿದೀವಿ, ಮತ್ತು ಕೊನೆಯದಾಗಿ ಎಲ್ಲರಿಗೂ ಸಮಾನತೆ ಸಿಗ್ತಿದ್ಯಾ ಅನ್ನೋ ತುಂಬಾನೇ ಮುಖ್ಯವಾದ ಪ್ರಶ್ನೆಯನ್ನ ಕೂಡ ಎತ್ಕೊಳ್ಳೋಣ. ಮೊದಲಿಗೆ ಜಗತ್ತಿನ ಕಡೆ ನೋಡೋಣ. ಜಗತ್ತಿನ ಆ ಮೂಲೆಯಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ, ಆದರೆ ಅದರ ಎಫೆಕ್ಟ್ ನಿಮ್ಮ ಮನೆಯ ಗ್ಯಾಸ್ ಸಿಲಿಂಡರ್ ಬೆಲೆ ಮೇಲೆ ಆಗುತ್ತೆ. ಇದು ಹೇಗೆ ಸಾಧ್ಯ ಅಂತೀರಾ? ಜಾಗತಿಕ ರಾಜಕೀಯ ನಮ್ಮ ದೈನಂದಿನ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೂ ಮೊದಲು ಭೂರಾಜಕೀಯ ಅಂದ್ರೆ ಜಿಯೋಪೊಲಿಟಿಕ್ಸ್ ಅನ್ನೋ ಪದವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ದೇಶದ ಭೌಗೋಳಿಕ ಸ್ಥಳ, ಅದರ ಆರ್ಥಿಕ ಶಕ್ತಿ ಇವೆಲ್ಲವೂ ಆ ದೇಶದ ರಾಜಕೀಯ ಮತ್ತು ಬೇರೆ ದೇಶಗಳ ಜೊತೆಗಿನ ಸಂಬಂಧವನ್ನ ಹೇಗೆ ನಿರ್ಧರಿಸುತ್ತೆ ಅನ್ನೋದೇ ಭೂರಾಜಕೀಯ. ಇದು ಈ ವಾರದ ಎಲ್ಲಾ ಬೆಳವಣಿಗೆಗಳ ಕೇಂದ್ರಬಿಂದು. ಈ ವಾರ ಒಂದು ದೊಡ್ಡ ಸುದ್ದಿ ಬಂದಿರೋದು ಪಶ್ಚಿಮ ಏಷ್ಯಾದಿಂದ. ಅಲ್ಲಿ ನಡೀತಿರೋ ಸಂಘರ್ಷದಿಂದಾಗಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಬಿಕ್ಕಟ್ಟು ಶುರುವಾಗಿದೆ. ಇದರ ನೇರ ಪರಿಣಾಮ ನಮ್ಮ ಪೆಟ್ರೋಲ್ ಡೀಸೆಲ್ ಬೆಲೆಗಳ ಮೇಲೆ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ನಮ್ಮ ದೇಶಕ್ಕೆ ಬೇಕಾದ ಹೆಚ್ಚಿನ ಕಚ್ಚಾ ತೈಲ ಬರೋದೇ ಆ ಪ್ರದೇಶದಿಂದ. ಆದರೆ ಈ ಬಿಕ್ಕಟ್ಟು ಶುರುವಾಗ್ತಿದ್ದ ಹಾಗೆ ನಮ್ಮ ಸರ್ಕಾರ ತಕ್ಷಣ ಅಲರ್ಟ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಪೂರೈಕೆಯನ್ನ ನಿಯಂತ್ರಣದಲ್ಲಿಡ್ಲು ಕಠಿಣ ಕಾನೂನುಗಳನ್ನ ಜಾರಿಗೆ ತಂದಿದೆ. ಅಷ್ಟೇ ಅಲ್ಲ, ಮನೆಗಳಲ್ಲಿ ಬಳಸೋ ಅಡುಗೆ ಅನಿಲ ಅಂದ್ರೆ LPG ಉತ್ಪಾದನೆಗೆ ಮೊದಲ ಆದ್ಯತೆ ಕೊಡಿ ಅಂತ ಕಂಪನಿಗಳಿಗೆ ಹೇಳಿದೆ. ಜನಸಾಮಾನ್ಯರ ಮೇಲೆ ಜಾಸ್ತಿ ಹೊರೆ ಬೀಳಬಾರದು ಅಂತ ಸರ್ಕಾರ ಎಷ್ಟು ಹುಷಾರಾಗಿದೆ ನೋಡಿ. ಈ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ನಿಮಗೀಗ ಅರ್ಥ ಆಗತ್ತೆ ನೋಡಿ. ಒಂದ್ ಕಡೆ ಭಾರತ ತೈಲ ಬಿಕ್ಕಟ್ಟನ್ನ ನಿಭಾಯಿಸೋಕೆ ಹೆಣಗಾಡ್ತಿದ್ರೆ, ಇನ್ನೊಂದ್ ಕಡೆ ಅಮೆರಿಕ ಡೂಮ್ಸ್ಟೇ ಮಿಸೈಲ್ ಅಂತಾನೆ ಕರೆಯೋ ಮಿನಿಟ್ಮ್ಯಾನ್ 3 ಕ್ಷಿಪಣಿಯನ್ನ ಪರೀಕ್ಷೆ ಮಾಡಿದೆ. ಅಂದ್ರೆ ಜಗತ್ತು ಎಷ್ಟು ಸೂಕ್ಷ್ಮವಾದ ಮತ್ತು ಅಪಾಯಕಾರಿ ಹಂತದಲ್ಲಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೊರಗಿನ ಪ್ರಪಂಚದಲ್ಲಿ ಇಷ್ಟೆಲ್ಲ ಆಗ್ತಿರುವಾಗ ಸಹಜವಾಗಿಯೇ ಅದರ ಬಿಸಿ ನಮ್ಮ ದೇಶದ ರಾಜಕೀಯಕ್ಕೂ ತಟ್ಟಿದೆ. ನಮ್ಮ ಸಂಸತ್ನಲ್ಲಿ ನಡೀತಿರೋ ಬಿಸಿ ಬಿಸಿ ಚರ್ಚೆಗಳ ಕಡೆ ಈಗ ಗಮನ ಕೊಡೋಣ. ಈ ವಾರ ನಮ್ಮ ದೇಶದ ರಾಜಕೀಯದಲ್ಲಿ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ. ಅದು ಲೋಕಸಭಾ ಸ್ಪೀಕರ್ ಅವರನ್ನ ಪದಚ್ಯುತಿಗೊಳಿಸೋ ಪ್ರಸ್ತಾಪ. ಇದು ಬಹಳ ಗಂಭೀರವಾದ ವಿಷಯ. ನಮ್ಮ ಸಂವಿಧಾನದಲ್ಲಿ ಇದಕ್ಕಾಗಿಯೇ ಸ್ಪಷ್ಟವಾದ ನಿಯಮಗಳಿವೆ. ನೋಡಿ, ಸಾಮಾನ್ಯ ದಿನಗಳಲ್ಲಿ ಸ್ಪೀಕರ್ ಅವರ ಅಧಿಕಾರ ಬೇರೆ ಇರುತ್ತೆ, ಆದ್ರೆ ಅವರನ್ನ ತೆಗೆಯೋ ಪ್ರಸ್ತಾಪ ಬಂದಾಗ ಅವರ ಪಾತ್ರವೇ ಬದಲಾಗುತ್ತೆ. ಅಂದ್ಹಾಗೆ ಸ್ಪೀಕರ್ ಅವರನ್ನ ತೆಗೆದುಹಾಕೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ 14 ದಿನಗಳ ಮುಂಚಿತವಾಗಿ ನೋಟಿಸ್ ಕೊಡಬೇಕು. ಮತ್ತೆ ಲೋಕಸಭೆಯ ಬಹುತೇಕ ಎಲ್ಲಾ ಸದಸ್ಯರೂ ಅದಕ್ಕೆ ಒಪ್ಪಿಗೆ ಕೊಡಬೇಕು. ಭಾರತದ ಇತಿಹಾಸದಲ್ಲೇ ಕೇವಲ 3 ಸಲ ಮಾತ್ರ ಈ ರೀತಿ ಪ್ರಯತ್ನ ನಡೆದಿದೆ. ಅಂದ್ರೆ ನೀವೇ ಯೋಚನೆ ಮಾಡಿ, ಇದು ಎಷ್ಟು ಗಂಭೀರವಾದ ಪ್ರಕ್ರಿಯೆ ಅಂತ. ಸರಿ, ರಾಜಕೀಯದ ಕಥೆ ಆಯ್ತು. ಈಗ ದೇಶದ ಆರ್ಥಿಕತೆಯ ಕಡೆಗೆ ಬರೋಣ. ನಮ್ಮ ದೇಶದ ಆರ್ಥಿಕ ಆರೋಗ್ಯ ಹೇಗಿದೆ? ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ನಮ್ಮ ಆರ್ಥಿಕತೆಯನ್ನ ಸ್ಥಿರವಾಗಿಡೋಕೆ ಏನೆಲ್ಲ ಮಾಡ್ತಿವೆ? ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳು ತಮ್ಮ ದುಡ್ಡನ್ನ ಅಂದ್ರೆ ಹಣಕಾಸನ್ನ ಹೇಗೆ ನಿಭಾಯಿಸ್ತಿವೆ? ಇದನ್ನ ತಿರಿಯೋಕೆ ನೀತಿ ಆಯೋಗ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಕೊಟ್ಟಿದೆ. ಹಣಕಾಸು ಆರೋಗ್ಯ ಸೂಚ್ಯಾಂಕ ಅಂತ ಇದ್ರ ಹೆಸರು. ಈ ವರದಿ ನೋಡಿದ್ರೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ, ರಾಜ್ಯಗಳ ನಡುವೆ ಇರೋ ದೊಡ್ಡ ಆರ್ಥಿಕ ಅಂತರ. ಒಡಿಶಾದಂತಹ ರಾಜ್ಯಗಳು ಹಣಕಾಸು ನಿರ್ವಹಣೆಯಲ್ಲಿ ಸೂಪರ್ ಆಗಿ ಕೆಲಸ ಮಾಡಿದ್ರೆ, ಪಂಜಾಬ್ನಂತಹ ರಾಜ್ಯಗಳು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿವ. ಇದು ದೇಶದ ಸಮಗ್ರ ಅಭಿವೃದ್ಧಿಗೆ ಒಂದು ದೊಡ್ಡ ಸವಾಲು. ಇದು ರಾಜ್ಯಗಳ ಕಥೆಯಾದ್ರೆ, ಇಡೀ ದೇಶದ ಆರ್ಥಿಕತೆಗೆ ಬೂಸ್ಟ್ ಕೊಡೋಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅನ್ನೋ ವಿಧಾನದ ಮೂಲಕ ಬರೋಬ್ಬರಿ 50,000 ಕೋಟಿ ರೂಪಾಯಿಗಳನ್ನ ಆರ್ಥಿಕತೆಗೆ ಸೇರಿಸಿದೆ. ಅಂದ್ರೆ ಬ್ಯಾಂಕುಗಳ ಕೈಯಲ್ಲಿ ಜಾಸ್ತಿ ದುಡ್ಡೋಡಾಡೋ ಹಾಗೆ ಮಾಡಿದೆ. ಇದರಿಂದ ಜನರಿಗೆ ಸಾಲ ಸಿಗೋದು ಸ್ವಲ್ಪ ಸುಲಭ ಆಗ್ಬೋದು. ಇವತ್ತಿನ ಸಮಸ್ಯೆಗಳನ್ನ ಬಗೆಹರಿಸೋದರ ಜೊತೆಗೆ ಭಾರತ ಮುಂದಿನ 25 ವರ್ಷಗಳ ಭವಿಷ್ಯದ ಬಗ್ಗೆಯೂ ಯೋಚಿಸ್ತಿದೆ. ಅದರಲ್ಲೂ ತಂತ್ರಜ್ಞಾನ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಯೋಜನೆಗಳು ಸಿದ್ಧವಾಗ್ತಿವೆ. ಬೆಂಗಳೂರಿನ ನಮ್ಮ ಭಾರತೀಯ ವಿಜ್ಞಾನ ಸಂಸ್ಥೆ ಅಂದ್ರೆ IISc ಒಂದು ನೆವ್ವೇರಾದ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಹೊರಟಿದೆ. ನಾವು ಮನುಷ್ಯನ ಮೆದುಳನ್ನ ನೇರವಾಗಿ ಕಂಪ್ಯೂಟರ್ಗೆ ಸಂಪರ್ಕಿಸಬಹುದಾ?
ಇದೊಂದು ಮೂನ್ ಶಾಟ್ ಪ್ರಾಜೆಕ್ಟ್, ಅಂದ್ರೆ ನಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲ ಒಂದು ಮಹತ್ವಾಕಾಂಕ್ಷೆಯ ಸಂಶೋಧನೆ. ಇದರ ಮುಖ್ಯ ಉದ್ದೇಶ ಏನು ಗೊತ್ತಾ? ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ನಿಂದ ಬಳಲುತ್ತಿರೋರಿಗೆ ಮತ್ತೆ ಅವರ ದೇಹದ ಮೇಲೆ ಹಿಡಿತ ಸಿಗೋ ಹಾಗೆ ಮಾಡೋದು. ಇದಕ್ಕಾಗಿ ಬ್ರೈನ್ ಕೋಪ್ರೊಸೆಸರ್ ಅನ್ನೋ ಒಂದು ಹೊಸ ತಂತ್ರಜ್ಞಾನವನ್ನೇ ಅಭಿವೃದ್ಧಿಪಡಿಸುತ್ತಿದ್ದಾರೆ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲವನ್ನೂ ಬಳಸಲಾಗುತ್ತೆ. ವಿಜ್ಞಾನ ಒಂದೇ ಅಲ್ಲ, ನಮ್ಮ ರಕ್ಷಣಾ ಕ್ಷೇತ್ರ ಕೂಡ ಫ್ಯೂಚರ್ಗೆ ರೆಡಿಯಾಗ್ತಿದೆ. ನಮ್ಮ ಸೇನೆ ವಿಷನ್ 2047 ಅಂತ ಒಂದು ದೊಡ್ಡ ಪ್ಲಾನ್ ಅನಾವರಣ ಮಾಡಿದೆ. ಇದರ ಗುರಿ 2047ರ ಹೊತ್ತಿಗೆ ನಮ್ಮ ಸೇನೆಯನ್ನ ಜಗತ್ತಿನ ಅತ್ಯಾಧುನಿಕ ಸೇನೆಗಳಲ್ಲಿ ಒಂದಾಗಿಸುವುದು. ಅಂದ್ರೆ ನೆಲ, ಜಲ, ವಾಯು ಅಷ್ಟೇ ಅಲ್ಲ, ಸ್ಪೇಸ್ ಮತ್ತೆ ಸೈಬರ್ ವಾರ್ಫೇರ್ಗೂ ನಮ್ಮ ಸೇನೆ ಸಿದ್ಧವಾಗುತ್ತಿದೆ. ಇಷ್ಟೆಲ್ಲ ದೊಡ್ಡ ದೊಡ್ಡ ಯೋಜನೆಗಳು, ತಂತ್ರಜ್ಞಾನ, ರಕ್ಷಣೆ ಅಂತೆ ನಾವು ಮಾತಾಡ್ತೀವಿ. ಆದ್ರೆ ಒಂದು ಮುಖ್ಯವಾದ ಪ್ರಶ್ನೆ ಉಳಿಯುತ್ತೆ. ಈ ಎಲ್ಲ ಬೆಳವಣಿಗೆಯ ಲಾಭ ದೇಶದ ಕಟ್ಟಕಡೆಯ ಮನುಷ್ಯನಿಗೂ ತಲುಪ್ತಿದೆಯಾ? ಈಗ ನಾವು ನ್ಯಾಯ ಮತ್ತು ಸಮಾನತೆಯ ಬಗ್ಗೆ ಮಾತಾಡೋಣ. ಈ ವಾರ ಸುಪ್ರೀಂ ಕೋರ್ಟ್ನಿಂದ ಒಂದು ತುಂಬನೇ ಪ್ರಮುಖವಾದ ತೀರ್ಪು ಬಂದಿದೆ. ಇದು ಒಬಿಸಿ ಮೀಸಲಾತಿಯಲ್ಲಿರೋ ಕೆನೆಪದರ ಅಥವಾ ಕ್ರೀಮಿ ಲೇಯರ್ಗೆ ಸಂಬಂಧಿಸಿದ್ದು. ಯಾರಿಗೆ ಮೀಸಲಾತಿ ಸಿಗ್ಬೇಕು, ಯಾರಿಗೆ ಸಿಗ್ಬಾರ್ದು ಅಂತ ನಿರ್ಧರಿಸೋಕೆ ಅವರ ಪೋಷಕರ ಸಂಬಳ ಒಂದನ್ನೇ ಮಾನದಂಡವಾಗಿ ಇಟ್ಕೊಳ್ಳೋದು ಸರಿಯಲ್ಲ ಅಂತ ಕೋರ್ಟ್ ಖಡಾಕ್ಕಾಗಿ ಹೇಳಿದೆ. ಇದು ವರ್ಷಗಳಿಂದ ನಡೀತಿದ್ದ ಚರ್ಚೆಗೆ ಒಂದು ಅಂತ್ಯ ಹಾಡಿದೆ. ಈಗ ಇನ್ನೊಂದು ಪ್ರಮುಖ ವಿಷಯಕ್ಕೆ ಬರೋಣ. ವಿಶ್ವಸಂಸ್ಥೆ 2026ನ್ನ ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಅಂತ ಘೋಷಿಸಿದೆ. ಇದು ನಮ್ಮ ಭಾರತಕ್ಕೆ ಯಾಕೆ ಇಷ್ಟು ಮುಖ್ಯ ಗೊತ್ತಾ? ಯಾಕಂದ್ರೆ ನಮ್ಮ ದೇಶದಲ್ಲಿ ಕೃಷಿ ಮಾಡೋ ಒಟ್ಟು ಕಾರ್ಮಿಕರಲ್ಲಿ 42% ಮಹಿಳೆಯರೇ. ಅಬ್ಬಾ, ಯೋಚ್ನೆ ಮಾಡಿ, ಸುಮಾರು ಅರ್ಧದಷ್ಟು. ಆದರೆ ಇಲ್ಲೊಂದು ಬೇಸರದ ಸಂಗತಿಯಿದೆ. ನಮ್ಮ ಹೊಲಗಳಲ್ಲಿ ಇಷ್ಟೊಂದು ಮಹಿಳೆಯರು ಬೆವರು ಸುರಿಸ್ತಿದ್ರೂ ಅವರಲ್ಲಿ ಸ್ವಂತ ಭೂಮಿ ಇರೋದು ಕೇವಲ 13-14% ಜನರಿಗೆ ಮಾತ್ರ. ಭೂಮಿಯ ಹಕ್ಕು ಇಲ್ಲ ಅಂದ್ರೆ ಆರ್ಥಿಕವಾಗಿ ಸಬಲರಾಗೋದು ಹೇಗೆ, ಅಲ್ವಾ? ಅಷ್ಟೇ ಅಲ್ಲ, ಇನ್ನೊಂದು ಆಘಾತಕಾರಿ ವಿಷಯ ಅಂದ್ರೆ ಅದೇ ಕೆಲ್ಸಕ್ಕೆ ಪುರುಷರಿಗೆ ಸಿಗೋ ಸಂಬಳಕ್ಕಿಂತ 20-30% ಕಡಿಮೆ ಸಂಬಳ ಮಹಿಳೆಯರಿಗೆ ಸಿಗ್ತಿದೆ. ಇದು ನಮ್ಮ ಸಮಾಜದಲ್ಲಿ ಎಷ್ಟು ಆಳವಾಡಿ ಬೇರೂರಿರೋ ಅಸಮಾನತೆಯನ್ನು ತೋರಿಸುತ್ತೆ. ಹಾಗಾದ್ರೆ ಈ ವಾರದ ಎಲ್ಲಾ ಬೆಳವಣಿಗೆಗಳಿಂದ ನಮ್ಗೇನ್ ಗೊತ್ತಾಗುತ್ತೆ? ಒಂದೆಡೆ ಭಾರತ ಜಾಗತಿಕ ಶಕ್ತಿಯಾಗೋ ಕನಸು ಕಾಣ್ತಿದೆ, ಚಂದ್ರನ್ ಮೇಲೆ ಹೋಗ್ತಿದೆ, ಹೊಸ ತಂತ್ರಜ್ಞಾನ ಕಂಡಿಡ್ತಿದೆ. ಇದೆಲ್ಲ ಅದ್ಭುತ. ಆದ್ರೆ ಇನ್ನೊಂದೆಡೆ ದೇಶದೊಳಗಿನ ಪ್ರತಿಯೊಬ್ಬರಿಗೂ, ಅದರಲ್ಲೂ ಮಹಿಳೆಯರಿಗೆ, ಹಿಂದುಳಿದವರಿಗೆ ಸಮಾನತೆ ಸಿಕ್ಕಿದೆಯಾ? ಈ ಆರ್ಥಿಕ, ತಾಂತ್ರಿಕ ಪ್ರಗತಿಯ ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಸಾಧಿಸೋದು ಹೇಗೆ? ಬಹುಶಃ ಇದೇ ನಮ್ಮ ಮುಂದಿರುವ ಅತಿದೊಡ್ಡ ಸವಾಲು. ಇದ್ರ ಬಗ್ಗೆ ಯೋಚಿಸೋಣ. ನಮಸ್ಕಾರ. ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗಾಗಿ ಇರೋ ನರೇನ್ ಅಕಾಡೆಮಿ ಬಗ್ಗೆ ಇವತ್ತು ಮಾತಾಡೋಣ. ಇದನ್ನ ಬರೀ ಒಂದು ಕೋಚಿಂಗ್ ಸೆಂಟರ್ ಅಂತ ಅನ್ಕೋಬೇಡಿ, ಅದಕ್ಕಿಂತ ತುಂಬಾನೇ ಸ್ಪೆಷಲ್. ಹಾಗಾದ್ರೆ ಏನಿದ್ರ ವಿಶೇಷತೆ ಅಂತ ಒಂದೊಂದಾಗಿ ನೋಡೋಣ್ವಾ? ಸರಿ, ಮೊದಲು ಇದು ಎಲ್ಲಿದೆ ಅಂತ ನೋಡೋಣ. ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಇದೆಯಲ್ಲ, ಅಲ್ಲೇ ಇರೋದು ಈ ನರೇನ್ ಅಕಾಡೆಮಿ. ಎಷ್ಟೋ ಜನರ ಸಿವಿಲ್ ಸರ್ವಿಸ್ ಕನಸುಗಳಿಗೆ ರೆಕ್ಕೆ ಕೊಡುವ ಜಾಗ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಈ ಅಕಾಡೆಮಿಗೆ ಯಾಕಿಷ್ಟು ವಿಶೇಷತೆ? ಇದರ ಹಿಂದಿರೋ ಉದ್ದೇಶವಾದ್ರೂ ಏನು? ಬನ್ನಿ ಅದನ್ನೇ ಈಗ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ನರೇನ್ ಅಕಾಡೆಮಿ ಅಂದ್ರೆ ದುಡ್ಡು ಮಾಡೋಕೆ ಶುರು ಮಾಡಿರೋ ಕೋಚಿಂಗ್ ಸೆಂಟರ್ ಅಲ್ಲ. ಇದೊಂದು ಸಾಮಾಜಿಕ ಸಂಸ್ಥೆ. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಯಶಸ್ಸೇ ಫಸ್ಟ್ ಪ್ರಯಾರಿಟಿ. ಅವರಿಗೆ ಒಳ್ಳೆ ಟ್ರೈನಿಂಗ್ ಕೊಡೋದೇ ಇವರ ಮುಖ್ಯ ಗುರಿ. ಯಾವುದೇ ಒಂದು ಟ್ರೈನಿಂಗ್ ಸೆಂಟರ್ ಗೆದ್ದಿದೆ ಅಂದ್ರೆ ಅದರ ಹಿಂದೆ ಇರೋ ಟೀಚರ್ಸ್ ಕಾರಣ ಅಲ್ವಾ? ನರೇನ್ ಅಕಾಡೆಮಿಯ ಅಸಲಿ ಪವರ್ ಕೂಡ ಅವರ ಅನುಭವಿ ಮೆಂಟರ್ಗಳ ಟೀಮ್ನಲ್ಲೇ ಇದೆ. ಇಲ್ಲಿ ಟೀಚ್ ಮಾಡೋರ ಟೀಮ್ ಇದೆಯಲ್ಲ, ಅದು ಸಾಮಾನ್ಯದ್ದಲ್ಲ. ಯಾರ್ಯಾರಿದ್ದಾರೆ ಗೊತ್ತಾ? ರಿಟೈರ್ಡ್ ಗವರ್ಮೆಂಟ್ ಆಫೀಸರ್ಸ್, ಯೂನಿವರ್ಸಿಟಿ ಪ್ರೊಫೆಸರ್ಸ್ ಅಷ್ಟೇ ಅಲ್ಲ, ಹಿಸ್ಟ್ರಿ, ಪಾಲಿಟಿ, ಎಥಿಕ್ಸ್ನಂಥ ಸಬ್ಜೆಕ್ಟ್ಸ್ಗಳಲ್ಲಿ ಎಕ್ಸ್ಪರ್ಟ್ಸ್ ಆಗಿರೋರು. ಇಂಥ ಒಂದು ಅದ್ಭುತ ತಂಡ ಇಲ್ಲಿದೆ. ಸೊ ಇದರಿಂದ ಆಗ್ಬೋದು ಏನು ಅಂದ್ರೆ, ಇಲ್ಲಿ ಕಲಿಯೋರಿಗೆ ಬರೀ ಬುಕ್ ನಾಲೆಜ್ ಸಿಗೋದಿಲ್ಲ, ಬದಲಾಗಿ ರಿಯಲ್ ವರ್ಲ್ಡ್ನಲ್ಲಿ ಕೆಲಸ ಮಾಡಿದವರ ಪ್ರಾಕ್ಟಿಕಲ್ ಅನುಭವ ಕೂಡ ಸಿಗುತ್ತೆ. ಆ್ಯಂಡ್ ಇದು ಎಕ್ಸಾಮ್ ಪ್ರಿಪ್ರೇಷನ್ನಲ್ಲಿ ಒಂದು ದೊಡ್ಡ ಗೇಮ್ ಚೇಂಜರ್ ಆಗ್ಬೋದು ಅಲ್ವಾ? ಈಗಿನ ಫಾಸ್ಟ್ ಲೈಫಲ್ಲಿ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಕಲಿಯೋಕೆ ಆಪ್ಷನ್ಸ್ ಇರೋದು ತುಂಬಾನೇ ಇಂಪಾರ್ಟೆಂಟ್. ನರೇನ್ ಅಕಾಡೆಮಿ ಈ ವಿಷಯದಲ್ಲಿ ತುಂಬಾ ಮಾಡರ್ನ್ ಆಗಿ ಯೋಚನೆ ಮಾಡಿ ಫ್ಲೆಕ್ಸಿಬಲ್ ಲರ್ನಿಂಗ್ ಆಪ್ಷನ್ಸ್ ಕೊಟ್ಟಿದೆ. ಅದೇ ಸ್ಟಡಿ ಫ್ರಮ್ ಹೋಮ್, ಅಂದ್ರೆ ಮನೆಯಲ್ಲೇ ಕೂತು ಕಲಿಯೋ ಒಂದು ಅದ್ಭುತ ಅವಕಾಶ. ಇದರಿಂದ ಏನಾಗುತ್ತೆ ಅಂದ್ರೆ
ಕ್ವಾಲಿಟಿ ಟ್ರೈನಿಂಗ್ ಎಲ್ರಿಗೂ ಎಲ್ಲಿಂದ ಬೇಕಾದ್ರೂ ಸಿಕ್ಕ ಹಾಗೆ ಆಗುತ್ತೆ. ಇದು ಸಖತ್ ಒಳ್ಳೆ ಐಡಿಯಾ ಅಲ್ವಾ? ಯೋಚ್ನೆ ಮಾಡಿ, ದೂರದ ಊರಲ್ಲಿರೋರ್ಗೆ ಅಥವಾ ಆಲ್ರೆಡಿ ಕೆಲ್ಸ ಮಾಡ್ತಾ ಇರೋರ್ಗೆ ಇದು ಎಷ್ಟು ಹೆಲ್ಪ್ ಆಗತ್ತೆ ಅಲ್ವಾ? ತಮ್ಮ ಟೈಮ್ ಪ್ರಕಾರ ತಮ್ಮದೇ ಶೆಡ್ಯೂಲಲ್ಲಿ ಪ್ರಿಪೇರ್ ಆಗ್ಬೋದು. ಇದ್ರಿಂದ ಸ್ಟಡೀಸ್ ಮೇಲೆ ಪೂರ್ತಿ ಫೋಕಸ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಸರಿ, ಆನ್ಲೈನ್ ಆಯ್ತು, ಆದ್ರೆ ಕೆಲವರಿಗೆ ಕ್ಲಾಸ್ ರೂಮಲ್ಲಿ ಕೂತು ಕಲಿಯೋದಿಷ್ಟ. ಅವರಿಗೂ ಇಲ್ಲಿ ಅವಕಾಶ ಇದೆ. ಸೊ ಬನ್ನಿ ಈಗ ಆಫ್ಲೈನ್ ಕ್ಲಾಸ್ಗಳ ಡೀಟೇಲ್ಸ್ ನೋಡೋಣ. ಮಾಹಿತಿ ಪಕ್ಕಾ ಆಗಿರ್ಬೇಕು ಅಲ್ವಾ? ಅದಕ್ಕೆ ಇಲ್ಲಿ ನಾವು ನೇರವಾಗಿ ಸಂಸ್ಥೆಯ ಅಧಿಕೃತ ಪ್ರಕಟಣೆಯನ್ನೇ ತೋರಿಸ್ತಾ ಇದೀವಿ. ಇದರಿಂದ ಆಸಕ್ತಿ ಇರೋರು ಯಾವುದೇ ಕನ್ಫ್ಯೂಷನ್ ಇಲ್ದೆ ಡಿರೆಕ್ಟಾಗಿ ಮಾಹಿತಿ ತಗೋಬಹುದು. ಆಸಕ್ತಿ ಇರೋರು ಈ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ವಿಳಾಸ: SMS ಡಿಗ್ರಿ ಕಾಲೇಜು, 2nd ಫ್ಲೋರು, ಹಾಲ್ ನಂಬರ್ 24, ಬ್ರಹ್ಮಾವರ. ಇನ್ನೂ ಏನಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ 9686049737 ಈ ನಂಬರ್ಗೆ ಕಾಲ್ ಮಾಡ್ಬೋದು. ಸರಿ, ಎಲ್ಲ ಡೀಟೇಲ್ಸ್ ಗೊತ್ತಾಯ್ತು ಅಲ್ವಾ? ಈಗ ಮುಂದೇನೋ ಅಂತ ಯೋಚನೆ ಮಾಡೋ ಟೈಮ್. ಹಾಗಾದ್ರೆ ಈ ಪಯಣ ಶುರು ಮಾಡ್ಬೇಕು ಅಂದ್ಕೊಂಡಿರೋ ಎಲ್ಲರಿಗೂ ಒಂದೆರಡು ಮಾತು ಹೇಳೋಣ. 2026ರ ಸಿವಿಲ್ ಸರ್ವಿಸ್ ಎಕ್ಸಾಮ್, ಅದಕ್ಕೆ ರೆಡಿ ಆಗೋಕೆ ಇದು ಸರಿಯಾದ ಸಮಯ ಅಲ್ವಾ? ಪ್ರತಿಯೊಬ್ಬ ಆಕಾಂಕ್ಷಿಯ ಮನಸ್ಸಲ್ಲೂ ಈ ಪ್ರಶ್ನೆ ಖಂಡಿತ ಇರುತ್ತೆ. ಗೆಲ್ಲೋಕ್ ಬೇಕಾಗಿರೋದು ಮೂರೇ ವಿಷಯಗಳು. ಒಂದು ಪಕ್ಕಾ ಪ್ಲಾನ್, ಕಷ್ಟಪಟ್ಟು ಕೆಲ್ಸ ಮಾಡೋದು, ಮತ್ತೆ ಸರಿಯಾದ ಗೈಡೆನ್ಸ್. ಇವೆಲ್ಲ ಒಟ್ಟಿಗೆ ಸೇರಿದ್ರೆ ಅನ್ಕೊಂಡಿದ್ದನ್ನ ಸಾಧಿಸೋದು ಖಂಡಿತ ಸಾಧ್ಯ. ಒಂದು ವಿಷಯ ನೆನ್ಪಿರಲಿ, ತಯಾರಿ ಶುರು ಮಾಡೋಕೆ ಲೇಟ್ ಮಾಡಬಾರ್ದು. ಟೈಮ್ ಈಗ ನಮ್ ಕಡೆ ಇದೆ. ಇದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಕಂಡ ಕನಸು ನನಸಾಗೋದು ಗ್ಯಾರಂಟಿ. ಎಲ್ಲರಿಗೂ ಆಲ್ ದ ಬೆಸ್ಟ್.